ಹಾಯ್ SKF ಸ್ವಾಮಿ ಎಲ್ಲ ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ. ಈ ಬ್ಲಾಗ್ ಏನಂದರೆ ಇವತ್ತೊಂದು ಸ್ಪೆಷಲು. ನಮ್ಮ ಪವನ್ ಸ್ವಾಮಿ ಅವರು ಇವತ್ತು ಎಲ್ಲರಿಗೂ ಅನ್ನದಾನ ಮಾಡ್ತಿದ್ದಾರೆ. ನಂತ ವಿದ್ಯುದ್ದು 15 ರೂಪಾಯಿ ಎರಡೇ ಟೊಮೊಟೊ ಸಾ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ಮೀನ್ಸ್ ಯಾವ ಥರ ಅಂದರೆ ಒಂದು ಪ್ರಸಾದ ಥರ ಅಂತಲ್ಲ, ಎಲ್ಲರೂ ಇದನ್ನ ಓಡೋದಕ್ಕೆ ನಾವೆಲ್ಲ ಮಾಡಿದ್ದು. ನಿಮಗೆ ಆ ವಿಡಿಯೋ ನಿಮಗೆ ಅದು ತುಂಬ ಲಾಂಗ್ ವಿಡಿಯೋ, ಅದನ್ನ ಕಷ್ಟಪಟ್ಟು ಶಾರ್ಟ್ ವಿಡಿಯೋದಲ್ಲಿ ಏನು ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ. ಶಾರ್ಟ್ ವಿಡಿಯೋದಲ್ಲಿ ಇದು ಮಾಡಿದ್ದೀನಿ. ನಿಮಗೆ ಅದನ್ನ ಶಾರ್ಟ್ ವಿಡಿಯೋನ ಹಾಕ್ತೀನಿ. ಆ ವಿಡಿಯೋ ಹಿಂಗೆ ಬರಲ್ಲ, ಹಿಂಗೆ ಬರುತ್ತೆ. ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ನಿನ್ನಿಂದ ನಾವು ಈ ಊರಲ್ಲಿ ತಲೆ ಹೊತ್ಕೊಂಡು ಬಾಳ. ನಮಸ್ಕಾರ SKF. ಈ ದಿನ ಅಂದರೆ ನಮ್ಮ ಪವನ್ ಸ್ವಾಮಿಯವರು ಎಲ್ಲ ಸ್ವಾಮಿಗಳಿಗೋಸ್ಕರ ಅಡುಗೆ ಮಾಡಿಸಿದ್ರು. ಅದಕ್ಕೆ ನಾನು ರವಿ ಸ್ವಾಮಿನೇ ಪಾರ್ಟ್ನರ್. ನಿಜವಾಗ್ಲೂ ಸಂತೋಷವಾಗಿದ್ದೆ. ಯಾವತ್ತು ನಿನ್ನ ನಾನು ನೋಡಿದ್ನೋ ಅವತ್ತಿಂದ ಹಿಡಿತು ನನಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದ್ಬಿಟ್ಟು ಗುಡಾನ ಹೋಗಿ ನೋಡಿದಾಗ ಅಲ್ಲಿ ನೋಡಿದೆ ಎಲ್ಲ ಸಾಮಾನುಗಳನ್ನು ತರಿಸಿದ್ರು. ಎಲ್ಲ ಸ್ವಾಮಿಗಳು ನಿಂತ್ಕೊಂಡು ಏನು ಮಾಡಿಸ್ಬೇಕು ಅಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆಗ ನಾನು ರವಿ ಸ್ವಾಮಿನೂ ಬೇಕಾಗಿರೋ ಸಾಮಾನುಗಳೆಲ್ಲ ಹೋಗಿ ಅಂಗಡಿಲಿ ತಗೊಬರೋಕ್ಕೆ ಸ್ಟಾರ್ಟ್ ಮಾಡ್ದು. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ನನ್ನ ಪ್ರಾಣ ತಿಂತಾ ಇದೀಯಾ? ಸುಮ್ಮನೆ ಮುಖ ಹಾಕೊಂಡು ನೋಡ್ತಾ ಇದೀಯಾ? ಯಾಕೆ ಏನಾದ್ರು ಅದಕ್ಕೋಸ್ಕರ ನಾನು ಹೋಗಿ ನಡ್ಕೊಂಡು ಹೋಗಿ ತಗೊಬಂದು ನಮ್ಮ ಪವನ್ ಸ್ವಾಮಿ ಕೊಟ್ಟೆ. ಅಲ್ಲಿ ನೋಡಿದ್ರೆ ನಮ್ಮ ಕಿಸು ಸ್ವಾಮಿ ಪಾಪ ಕಷ್ಟಪಡ್ಕೊಂಡು ಈರುಳ್ಳಿ ಎಸ್ತಿದ್ರು. ಈರುಳ್ಳಿ ಎಸ್ತಾನೆ ಒಂದು ಸಣ್ಣದಾಗ ಒಂದು ಸ್ಮೆಲ್ ಕೊಡ್ತಾರೆ. ಆ ಸ್ಮೆಲ್ಗೆ ಏನೋ ಕೋಟಿ ಕೊಟ್ಟರು ಸಲ್ಲ. ಆಗೆಲ್ಲ ಸ್ವಾಮಿಗಳು ಅಡುಗೆ ಸ್ಟಾರ್ಟ್ ಮಾಡ್ತಿದ್ರು. ಆಗ ನಮ್ಮ ಕಿಸು ಸ್ವಾಮಿ ಅಂತೂ ಕೇಳೋದೇ ಬೇಡ, ತುಂಬ ಇಂಟ್ರೆಸ್ಟಾಗಿ ಕಟ್ ಮಾಡ್ತಿದ್ರು. ಅದಕ್ಕೋಸ್ಕರ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ನಮ್ಮ ಕುಮಾರಸ್ವಾಮಿ ಆಗಲಿ ಅಜಯ್ ಸ್ವಾಮಿ ಆಗಲಿ ಬೀನಿಸ್ ಕಟ್ ಮಾಡ್ತಿರುವಾಗ ನಾವೇನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು ನಮಗೆ ಗೊತ್ತಿರೋ ಮ್ಯಾಜಿಕ್ನ ಇಟ್ಕೊಂಡು ಚಿಟಿಕೆ ಹೊಡ್ಕೊಂಡೆ ಎಲ್ಲ ತರಕಾರಿನ ಕಟ್ ಮಾಡ್ತಿದ್ದೋ. ಆಗ ಸಡನ್ನಾಗಿ ನಮ್ಮ ರಾಜಸ್ವಾಮಿ ಬಂದರು. ಅವರು ಕೊಡಿ ಸೊಪ್ಪು ಬಿಡ್ಸ್ಕೊಡ್ತೆ ಅಂದ್ಬಿಟ್ಟು ಸೊಪ್ಪು ಚಿಟಿಕೆ ಹೊಡೆದು ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ ಕಟ್ ಮಾಡಿದೆ. ಚಿಟಿಕೆ ಹೊಡೆದ ನಾನೇನೆ, ಅದೇ ಕಟ್ ಮಾಡೋದು ಮಾತ್ರ ನಮ್ಮ ಕಿಸು ಸ್ವಾಮಿ, ಯಾಕಂದರೆ ಅವರೇನೆ ತುಂಬ ಪವರ್ಫುಲ್ ಕಟ್ ಮಾಡೋದಲ್ಲಿ. ಆಗ ನಮ್ಮ ಪವನ್ ಸ್ವಾಮಿ ಬಂದರು. ಪವನ್ ಸ್ವಾಮಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಶುಂಠಿ ಹೊರಿತಾ ಏನೇನು ಬೇಕೋ ಎಲ್ಲ ಮಾಡ್ತಿದ್ರು. ಆಗ ನಮ್ಮ ಗುರುಸ್ವಾಮಿಗಳು ಈ ಬೇಕಾಗಿರೋ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಂತಿದ್ರು. ಆಗ ಸಡನ್ನಾಗಿ ಎಂಟ್ರಾಗಿದೆ ನಮ್ಮ ಪವನ್ ಸ್ವಾಮಿ ನಾವು ಕಟ್ ಮಾಡಿರೋ ಸೊಪ್ಪನ್ನ ತೊಗೊಂಡು ಕೊಡ್ತಿದ್ರು. ಆಗ ನಮ್ಮ ಮಣಿ ಸ್ವಾಮಿ ಬಾತಿಗೆ ಬೇಕಿರೋ ಮೊಸಳೆ ಪಚ್ಚನ ರೆಡಿ ಮಾಡ್ತಿದ್ರು. ಆಗ ನಮ್ಮ ತೊಲು ಸ್ವಾಮಿದು ಕೇಳೋದೇ ಬೇಡ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಆಗ ನಮ್ಮ ಅಜಯ್ ಸ್ವಾಮಿ ಅಂತೂ ಕೈ ಒಳಗೆ ಇಟ್ಕೊಂಡು ಅಲ್ಲಾಡಿಸಿ ಬಜ್ಜಿ ರೆಡಿ ಮಾಡ್ತಿದ್ರು. ವಾವ್ ಸೂಪರ್ ಸ್ಮೈಲ್ಗೆ ಒಂದು ಕೋಟಿ ಸ್ವಾಮಿ. ಹೋಗಿ ನಮ್ಮ ಕುಮಾರಸ್ವಾಮಿ ನೋಡಿದೆ, ಪಾಪ ಕಣ್ಣಲ್ಲಿ ನೀರು ತುಂಬಿಕೊಂಡು ಪಾಪ ಕಷ್ಟಪಡ್ಕೊಂಡು ಈರುಳ್ಳಿ ಕಟ್ ಮಾಡ್ತಿದ್ರು. ಅವ್ರಿಗೋಸ್ಕರ ಒಂದು ಪ್ರಾಮಿಸ್ ಕೊಟ್ಟೆ, ನಿಮಗೋಸ್ಕರ ಎಕ್ಸ್ಟ್ರಾ ಮೊಸರು ಪಚಡಿ ಹಾಕ್ಬಿಟ್ಟು ಪ್ರಾಮಿಸ್ ಕೊಟ್ಟಾಗ ನಮ್ಮ ರವಿ ಸ್ವಾಮಿ ನೋಡೋಕೋದೆ. ಊಟ ಮಾಡಬೇಕು ಅನ್ಸುತ್ತೆ, ಆದ್ರೆ ತಿನ್ನಕ್ಕಾಗಲ್ಲ, ಬಾಯಾರಿಕೆ ಆಗುತ್ತೆ, ನೀರು ಕುಡಿಯೋಕ್ಕಾಗಲ್ಲ. ಅವ್ರು ನೋಡಿದ್ರೆ ಸ್ಟೈಲಾಗಿ ನಿಂತ್ಕೊಂಡು ಪೋಸ್ ಕೊಡ್ತಾಯಿದ್ರು. ಅವ್ರನ್ನ ಕರ್ಕೊಬಂದು ಎಲೆ ಕಟ್ ಮಾಡಕ್ಕೆ ಬಿಟ್ಟೆ. ಆಗ ಬನ್ನಿ ಸ್ವಾಮಿ ಎಲ್ಲ ಶರಣ ಕೊಡೋಕೆ ಹೋಗ್ಬೇಕು ಅಂದ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿದೆ. ಓಕೆ SKF, ಈ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ನೋಡ್ತೀನಿ. ಲವ್ ಯು ಬಾಯ್. ನಾನು ರವಿ ಸ್ವಾಮಿ ಜೊತೆ ಈಗ ನಾವು ಶರಣ ಕೂಡ ಹೋಗ್ತಾ ಇದ್ದೀವಿ. ಓಕೆ ಸ್ವಾಮಿ ಎಲ್ಲ ಒಯ್ದಿದ್ದಾರೆ ನೋಡಿ. ನಮ್ಮ ಗುರುಸ್ವಾಮಿಗಳು ಮತ್ತೆ ನಮ್ಮ ರಘು ಸ್ವಾಮಿಗಳು, ನಮ್ಮ ಸಣ್ಣ ಸ್ವಾಮಿಗಳು ಎಲ್ಲ ಒಯ್ತಾ ಇದ್ದಾರೆ. ನಾಳೆ ಹೋಗೋದು ಲೇಟ್ ಆಯ್ತು. ಗಡಿ ಮಗ, ಪ್ರಪಂಚ ಬೋ ವಿಶಾಲವಾಗದೆ, ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಓ ರೆಡಿ ಫುಲ್ ಈಗ ರೆಡಿ ಆಗ್ಬೇಕು. ಈಗ ರೆಡಿ ಆಗದೆ ಒಂದು ಮೂಮೆಂಟ್. ಈಗ ನಮ್ಮ ರವಿ ಸ್ವಾಮಿ ಎಂಟ್ರಿ ಆಗಿದ್ದಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನಮ್ ಗುರುಸ್ವಾಮಿ ಇದ್ದಾರೆ. ಈಗ ಅಲ್ಲೆಲ್ಲ ರೆಡಿ ಆಯ್ತವ್ರೆ. ಆಯ್ ಕುಲ್ಸ್ವಾಮಿ ಅವ್ರೇನೋ ಇದು ಮಾಡ್ತಾವ್ರೆ. ಓಕೆ SKF, ಸ್ನಾನ ಮಾಡ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೈ, ಲವ್ ಯು. குருவே என் சுவாமி, உன்னை பாடும் உயிர்நாதம் சரணம் ஐயப்பா, வழியாவும் துணையாக வருகின்ற. ಶರಣ ಎಲ್ಲ ಕೂಗಾಯ್ತು. ಶರಣ ಕೂಗೋ ವಿಡಿಯೋ ನೋಡಿತೀರಿ. ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 2 ಲಕ್ಷ ಕೊಟ್ಟು ಐಫೋನ್ ತಗೋಬಿಟ್ರೆ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಓಕೆ SKF ಸ್ವಾಮಿ ಶರಣ ಎಲ್ಲ ಕೂಗಾಯ್ತು. ನಾಳೆ ವಿಡಿಯೋ ಕಂಡು ಬರ್ತೀನಿ. ವಿಡಿಯೋ ನೋಡಿ ಈಗ ಊಟ ವಿಡಿಯೋ ನೋಡ್ದ್ಯಾ? ಇವ್ರುಗಳನ್ನ ಎಂತೆಂತ ಮಾತಾಡೋರು.
ನೋಡಿ ಓಕೆ ಸ್ಕ್ಯಾಪ್ ಆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಅದು ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಓಕೆ ಸ್ಕ್ಯಾಪ್ ನೋಡಿ ಈಗ ಲೈವ್ ತೋರಿಸ್ತಿರೋದು